ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯಾವಾಗಲೂ ಸದಾಕಾಲಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯ ಸ್ತೋತ್ರ, ಅಪ್ಪ ತಂದೆಯ ಸ್ತೋತ್ರ, ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯ ಆರಾಧನೆ, ಅಪ್ಪ ತಂದೆಯ ಆರಾಧನೆ, ಅಪ್ಪ ತಂದೆಯ ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮನೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮನೇ ವಂದನೆ, ಪವಿತ್ರಾತ್ಮರ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬಂದಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಓದಿರಿ, ನಿಮ್ಮ ವಿಶ್ವಾಸವನ್ನು ಓದಿರಿ. ನವ ಜೀವನವು ಉತ್ಪನ್ನವಾಗುವುದು, ನಮ್ಮ ನಿಮ್ಮ ಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮನೇ ಬಂದಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನನ್ನ ಪಾಪಗಳನ್ನು ಕ್ಷಮಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಓ ಪವಿತ್ರಾತ್ಮನೇ ಪವಿತ್ರಾತ್ಮರೇ ಬಂದಿರಿ, ಬಂದಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಓ ಪವಿತ್ರಾತ್ಮರೇ ಬಂದಿರಿ. ನನ್ನಲ್ಲಿ ಬಂದು ವಾಸ ಮಾಡಿರಿ. ನನ್ನಲ್ಲಿ ನನ್ನಲ್ಲಿ ವಾಸ ಬಂದು ವಾಸ ಮಾಡಿರಿ. ಮಾಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮನೇ ಬಂದಿರಿ, ನನ್ನನ್ನು ಶುದ್ಧೀಕರಿಸಿರಿ. ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮನೇ ಬಂದಿರಿ, ನನ್ನನ್ನು ಪಾವನಗೊಳಿಸಿರಿ. ನನ್ನನ್ನು ಪಾವನಗೊಳಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮನೇ ಬಂದಿರಿ, ನಿತ್ಯವೂ ನನ್ನಲ್ಲಿ ವಾಸ ಮಾಡಿರಿ. ನನ್ನಲ್ಲಿ ವಾಸ ಮಾಡಿರಿ. ನಿತ್ಯವೂ ನನ್ನಲ್ಲಿ ವಾಸ ಮಾಡಿರಿ. ನಿತ್ಯವೂ ನನ್ನಲ್ಲಿ ವಾಸ ಮಾಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮನೇ ಬಂದಿರಿ, ದಿವ್ಯ ಬೆಳಕಿನಿಂದ ನನ್ನನ್ನು ತುಂಬಿರಿ. ದಿವ್ಯ ಬೆಳಕಿನಿಂದ ನನ್ನನ್ನು ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮನೇ ಬಂದಿರಿ, ಸತ್ಯದ ಪಥದಲ್ಲಿ ನನ್ನನ್ನು ಮುನ್ನಡೆಸಿರಿ. ನಡೆಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮನೇ ಬಂದಿರಿ, ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮನೇ ಬಂದಿರಿ, ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮನೇ ಬಂದಿರಿ, ಜ್ಞಾನದ ಬೆಳಕಾದವರೇ ಬನ್ನಿರಿ, ಜ್ಞಾನದ ಬೆಳಕಾದವರೇ ಬಂದಿರಿ. ಬೆಳಕಾದವರೇ ಬಂದಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮನೇ ಬಂದಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ನನ್ನಲ್ಲಿ ವಾಸ ಮಾಡಲು ಬಂದಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮನೇ ಬಂದಿರಿ, ಜೀವ ಜಲವಾಗಿ ನನ್ನಲ್ಲಿ ಬನ್ನಿರಿ. ಜೀವ ಜಲವಾಗಿ ನನ್ನಲ್ಲಿ ಬಂದಿರಿ, ನಿತ್ಯ ಜೀವವಾಗಿ ನನ್ನಲ್ಲಿ ಬನ್ನಿರಿ. ನಿತ್ಯ ಜೀವವಾಗಿ ನನ್ನಲ್ಲಿ ಬಂದಿರಿ, ಸಂರಕ್ಷಣೆಯಾಗಿ ನನ್ನಲ್ಲಿ ಬನ್ನಿರಿ. ಸಂರಕ್ಷಣೆಯಾಗಿ ನನ್ನಲ್ಲಿ ಬಂದಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬಂದಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ.
ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. 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 ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಈ ಲೋಕದಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ಈ ಲೋಕದ ಸರ್ವ ಜನತೆಯಲ್ಲಿ ಬನ್ನಿರಿ. ಲೋಕದ ಸರ್ವ ಜನತೆಯಲ್ಲಿ ಬನ್ನಿರಿ. ಎಲ್ಲ ಯುವಕ ಯುವತಿಯರಲ್ಲಿ ಬನ್ನಿರಿ. ಎಲ್ಲ ಯುವಕರಲ್ಲಿ ಬನ್ನಿರಿ. ಎಲ್ಲ ಮಕ್ಕಳಲ್ಲಿ ಬನ್ನಿರಿ. ಎಲ್ಲ ಮಕ್ಕಳಲ್ಲಿ ಬನ್ನಿರಿ. ಧರ್ಮಸಭೆಯಲ್ಲಿ ಇಳಿದು ಬನ್ನಿರಿ. ಧರ್ಮಸಭೆಯಲ್ಲಿ ಇಳಿದು ಬನ್ನಿರಿ. ಪೆಂತಕೋಸ್ತಿನ ಒಂದು ಅನುಭವವನ್ನು ನೀಡಿರಿ. ಪೆಂಟೆಕೋಸ್ತಿನ ಒಂದು ಅನುಭವವನ್ನು ನೀಡಿರಿ. ಪೆಂತಕೋಸ್ತಿನ ಮತ್ತೊಂದು ಅನುಭವವನ್ನು ನೀಡಿರಿ. ಪೆಂಟೆಕೋಸ್ತಿನ ಮತ್ತೊಂದು ಅನುಭವವನ್ನು ನೀಡಿರಿ. ಪೆಂತಕೋಸ್ತಿನ ಅನುಭವವನ್ನು ನೀಡಿರಿ. ಪೆಂಟೆಕೋಸ್ತಿನ ಅನುಭವವನ್ನು ನೀಡಿರಿ. ಲೋಕದ ಎಲ್ಲ ಸಭೆಗಳನ್ನು ತುಂಬಿಕೊಳ್ಳಿರಿ. ಲೋಕದ ಎಲ್ಲ ಸಭೆಗಳಲ್ಲಿ ತುಂಬಿಕೊಳ್ಳಿರಿ. ಲೋಕದ ಎಲ್ಲ ಸಭೆಗಳಲ್ಲಿ ತುಂಬಿಕೊಳ್ಳಿರಿ. ಎಲ್ಲ ಭಕ್ತ ವಿಶ್ವಾಸಿಗಳಲ್ಲಿ ತುಂಬಿಕೊಳ್ಳಿರಿ. ಎಲ್ಲ ಭಕ್ತ ವಿಶ್ವಾಸಿಗಳಲ್ಲಿ ತುಂಬಿಕೊಳ್ಳಿರಿ. ಎಲ್ಲ ಭಕ್ತ ವಿಶ್ವಾಸಿಗಳಲ್ಲಿ ತುಂಬಿಕೊಳ್ಳಿರಿ. ಎಲ್ಲ ಭಕ್ತ ವಿಶ್ವಾಸಿಗಳಲ್ಲಿ ತುಂಬಿಕೊಳ್ಳಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಶುದ್ಧ ಮನಸ್ಸನ್ನು ನಮಗೆ ನೀಡಿರಿ. ಶುದ್ಧ ಮನಸ್ಸನ್ನು ನಮಗೆ ನೀಡಿರಿ. ಶುದ್ಧ ಮನಸ್ಸನ್ನು ನಮಗೆ ನೀಡಿರಿ. ನಿರ್ಮಲ ಹೃದಯವನ್ನು ನಮಗೆ ನೀಡಿರಿ. ಶುದ್ಧ ಹೃದಯವನ್ನು ನಮಗೆ ನೀಡಿರಿ. ನಿರ್ಮಲ ಹೃದಯವನ್ನು ನಮಗೆ ನೀಡಿರಿ. ನಿರ್ಮಲ ಹೃದಯವನ್ನು ನಮಗೆ ನೀಡಿರಿ. ಪಾಪದ ಅರಿವನ್ನು ನಮಗೆ ನೀಡಿರಿ. ಪಾಪದ ಅರಿವನ್ನು ನಮಗೆ ನೀಡಿರಿ. ಪಾಪದ ಸಂಕೋಲೆಯಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ಪಾಪದ ಸಂಕೋಲೆಯಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ದೇವ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದಚರಣಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತೇವೆ ರಾಜ. ನಮ್ಮ ಬದುಕಿನ ಹೋರಾಟಗಳನ್ನು ನಿಮಗೆ ಸಮರ್ಪಿಸಿಕೊಳ್ಳುತ್ತೇವೆ ರಾಜ. ಯೇಸುವೇ, ದೈನಂದಿನ ಬದುಕಿನಲ್ಲಿ ಪ್ರತಿ ಬೆಳಗಿನ ಜಾವದಲ್ಲಿ ಈ ಸುಪ್ರಭಾತದಲ್ಲಿ ನಿಮ್ಮನ್ನು ಹುಡುಕಿ ಪ್ರಾರ್ಥಿಸುತ್ತಿರುವ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ಪ್ರತಿಯೊಬ್ಬರನ್ನ, ಹಾಗೂ ಈ ಲೋಕದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ನಿನ್ನನ್ನು ಆರಾಧಿಸುತ್ತಿರುವಂತಹ ಮಿಲಿಯಾಂತರ ವಿಶ್ವಾಸಿಗಳನ್ನ ನಮಗೆ ಸಮರ್ಪಿಸುತ್ತೇವೆ ರಾಜ. ಒಂದೊಂದು ಊರಿಗಾಗಿ ಪ್ರಾರ್ಥಿಸುವವರು, ದೇಶಕ್ಕಾಗಿ ಪ್ರಾರ್ಥಿಸುವವರು, ಜನತೆಗಾಗಿ ಪ್ರಾರ್ಥಿಸುವವರು, ನೋವು ಕಣ್ಣೀರು ಭಾರ ದುಃಖಗಳಿಗಾಗಿ ಪ್ರಾರ್ಥಿಸುವವರು, ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುವವರ ಸಂಖ್ಯೆಯು ಈ ಲೋಕದಲ್ಲಿ ಸರ್ವ ದೇಶಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ, ಹೀಗೆ ಗ್ರಾಮಗಳಲ್ಲಿ, ಗುಡ್ಡಗಾಡುಗಳಲ್ಲಿ ಸ್ವಾಮಿ ನಿನ್ನ ಮುಂದೆ ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ ದೇವ. ನಿನ್ನ ವಿಶ್ವಾಸಿಗಳಾಗಿರುವ ಮಕ್ಕಳು
ಈಗೂ ಸ್ವಾಮಿ ನಿನ್ನ ಮುಂದೆ ಸ್ವರವೆತ್ತಿ ಪ್ರಾರ್ಥಿಸುತ್ತಿರುವುದನ್ನು ನೀವು ಅರಿತಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ, ಈ ಬೆಳಗಿನ ಸುಪ್ರಭಾತ ನೀವು ನಮಗೆ ದಾನವಾಗಿ ನೀಡಿದ ಸುಪ್ರಭಾತವಾಗಿದೆ ಸ್ವಾಮಿ. ಈಗೂ ನಿನ್ನ ಮಕ್ಕಳ ಈ ಸ್ವರವನ್ನು ಆಲಿಸುವುದಕ್ಕಾಗಿ ನಾವು ಕುಳಿತುಕೊಂಡಿರುವಂತಹ ಸ್ಥಳದಲ್ಲಿ, ನಮ್ಮ ಮನೆಗಳಲ್ಲಿ ನಿಮ್ಮ ದಿವ್ಯ ಪ್ರಸನ್ನತೆ ಇಳಿದು ಬರುವಂತೆ ಮಾಡಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ನನ್ನ ಬಾಳ ಸಂಗಾತಿಯಲ್ಲಿ, ನನ್ನ ಮಕ್ಕಳಲ್ಲಿ, ನನ್ನ ಎತ್ತವರು ಒಡ ಹುಟ್ಟಿದವರಲ್ಲಿ ನಿಮ್ಮ ಪ್ರಸನ್ನತೆ ತುಂಬಿಕೊಳ್ಳುವಂತೆ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ರಾಜ. ನಾನು ಕುಳಿತುಕೊಂಡಿರುವಂತಹ ಸುತ್ತಲೂ, ನನ್ನ ಕೋಣೆಯಲ್ಲಿ ಸುತ್ತಲೂ ನಿಮ್ಮ ದಿವ್ಯ ಪ್ರಸನ್ನತೆ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ ರಾಜ. ಸ್ವಾಮಿ, ಈ ದಿನ ಭಯದಲ್ಲಿರುವವರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ, ಆಧ್ಯಾತ್ಮಿಕವಾದಂತಹ ಭಯ, ಪ್ರಾಪಂಚಿಕವಾದಂತಹ ಭಯ, ಲೌಕಿಕವಾದಂತಹ ಭಯ, ಪಾಪದ ಭಯ, ರೋಗದ ಭಯ, ಮರಣಾವಸ್ಥೆಯ ಭಯ, ಹೀಗೆ ಹಲವಾರು ವಿಧದಲ್ಲಿ ಭಯದಲ್ಲಿ ತುಂಬಿ ಹೋಗಿರುವ ಮಕ್ಕಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಮಕ್ಕಳಲ್ಲಿ ಭಯ, ವಯಸ್ಸಾದಂತಹ ತಂದೆ ತಾಯಿಂದರಲ್ಲಿ ಭಯ, ಯುವಕ ಯುವತಿಯರಲ್ಲಿ ಭಯ, ಯಾಜಕರಲ್ಲಿ ಭಯ, ಶುಭ ಸಂದೇಶ ಸಾರುವವರಲ್ಲಿ ಭಯ, ಪ್ರಾರ್ಥಿಸುವವರಲ್ಲಿ ಭಯ, ಆಳುವರಲ್ಲಿ ಅಧಿಕಾರಿಗಳಲ್ಲಿ ಭಯ, ಕತ್ತಲೆಯನ್ನು ನೋಡುವಾಗ ಭಯ, ಪ್ರಾಣಿಗಳನ್ನು ನೋಡುವಾಗ ಭಯ, ನೋವನ್ನು ನೋಡುವಾಗ ಭಯ, ವ್ಯಕ್ತಿಗಳನ್ನು ನೋಡುವಾಗ ಭಯ, ಎತ್ತ ತಂದೆಯನ್ನು ನೋಡುವಾಗ ಭಯ, ಹೆಂಡತಿಯನ್ನು ನೋಡುವಾಗ ಭಯ, ಗಂಡನನ್ನು ನೋಡುವಾಗ ಭಯ, ಸಮೂಹದಲ್ಲಿ ಭಯ, ಪೊಲೀಸ್ಗಳನ್ನು ನೋಡುವಾಗ ಭಯ, ರೌಡಿಗಳನ್ನು ನೋಡುವಾಗ ಭಯ, ಪ್ರಕೃತಿಯ ಭಯ, ಮಳೆಯ ಭಯ, ಗುಡುಗಿನ ಭಯ, ಹೀಗೆ ಪ್ರಾಣಿಗಳ ಕೀಟಗಳ ಭಯ, ಒಂದು ಜಿರಳೆಯ ಭಯವೂ ಸಹ ಸ್ವಾಮಿ. ಹಾಗೆ ಪಾಪದ ಭಯ ಸ್ವಾಮಿ, ಜೀವಿತದಲ್ಲಿ ನಡೆದು ಹೋದ ಘಟನೆಗಳ ಭಯ, ನಡೆದು ಹೋದಂತಹ ಜಗಳ ಕಾಳಗಗಳ ಭಯ, ಕಣ್ಣುಗಳಿಂದ ನೋಡಿದಂತಹ ಕತ್ತಲೆಯ ಭಯ ಸ್ವಾಮಿ, ವ್ಯಕ್ತಿಗಳನ್ನು ನೋಡುವಾಗ ಭಯ, ಸಾಲ ಪಡೆದುಕೊಂಡವರನ್ನ, ಸಾಲ ಕೊಟ್ಟವರನ್ನು ನೋಡುವಾಗ ಭಯ, ಒಂದೊಂದು ವಿಷಯದಲ್ಲಿ ಒಬ್ಬೊಬ್ಬರನ್ನ ನೋಡುವಾಗ ಭಯ, ತಪ್ಪು ಮಾಡುವಾಗ ಭಯ, ಒಬ್ಬರ ಏಕಾಂಗಿತನದಲ್ಲಿರುವಾಗ ಭಯ, ಶಬ್ದಗಳನ್ನು ಕೇಳುವಾಗ ಭಯ, ಮರಣಾವಸ್ಥೆಯಲ್ಲಿ ಭಯ, ವೈದ್ಯರನ್ನು ನೋಡುವಾಗ ಭಯ, ಒಂದು ಸೂಜಿಯನ್ನು ನೋಡುವಾಗಲೂ ಭಯ, ಔಷಧಿಗಳನ್ನು ನೋಡುವಾಗ ಭಯ. ಹೌದು ಸ್ವಾಮಿ, ಒಂದೊಂದು ವಿಷಯದಲ್ಲಿ, ಒಂದೊಂದು ತರದಲ್ಲಿ ಒಬ್ಬೊಬ್ಬ ಮನುಷ್ಯನಲ್ಲಿ ಒಂದೊಂದು ವಿಧವಾದ ಭಯಗಳು ಕಾಡುತ್ತಿದೆ ಸ್ವಾಮಿ. ಎಲ್ಲ ಭಯಗಳಿಂದ ಎಷ್ಟು ಜನ ಖಿನ್ನರಾಗಿದ್ದಾರೆ, ಎಷ್ಟು ಜನ ಮನೋರೋಗಿಗಳಾಗಿದ್ದಾರೆ, ಎಷ್ಟೋ ಜನ ಈ ಭಯದಿಂದ ಸತ್ತು ಹೋಗಿದ್ದಾರೆ. ಮಾರಕವಾದ ರೋಗಗಳ ಭಯಗಳಿಂದ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಎಷ್ಟೋ ಜನ ಕುಟುಂಬದಲ್ಲಿ ಇರುವ ಸಮಸ್ಯೆ, ಹೋರಾಟಗಳ ಭಯದಿಂದ ಆತ್ಮಹತ್ಯೆ ಮಾಡಿ ಸತ್ತು ಹೋಗಿದ್ದಾರೆ. ಕರುಣಿಸಿರಿ ರಾಜ. ಈ ಭಯದಲ್ಲಿರುವಂತಹ ಈ ಲೋಕದ ಸರ್ವ ಜನತೆಯನ್ನ ಸ್ವಾಮಿ ನಿಮಗೆ ಸಮರ್ಪಿಸುತ್ತೇನೆ. ಶುಶ್ರೂಷೆ ಮಾಡುವಾಗ ಭಯ, ಶುಭ ಸಂದೇಶ ಸಾರುವಾಗ ಭಯ, ಸಮೂಹದಲ್ಲಿ ಮಾತನಾಡುವಾಗ ಭಯ, ಸತ್ಯವನ್ನು ಮಾತನಾಡುವಾಗ ಭಯ, ತಪ್ಪನ್ನು ತೋರಿಸುವಾಗ ಭಯ. ಹೌದು ಯೇಸುವೇ, ಭಯ. ಈ ಭಯ ಎಲ್ಲವುಗಳಿಂದ ಬಿಡುಗಡೆ ಪಡಿಸಿ, ನನ್ನಲ್ಲಿಯೂ ಇರುವ ಭಯಗಳನ್ನ, ನನ್ನಲ್ಲಿ ತುಂಬಿರುವಂತಹ ಭಯಗಳನ್ನ ಯೇಸುವೇ, ನಮ್ಮೆಲ್ಲರಲ್ಲಿ ತುಂಬಿರುವಂತಹ ಭಯಗಳನ್ನ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತ ಸ್ವಾಮಿ, ನೋವುಗಳನ್ನ ನೋಡುವಾಗ, ಚಿಂತಿಸುವಾಗ ಭಯ, ನಡೆದು ಹೋದ ಘಟನೆಗಳನ್ನು ಆಲೋಚಿಸುವಾಗ ಭಯ, ಮಕ್ಕಳನ್ನು ಚಿಂತಿಸುವಾಗ ಭಯ, ಹೆಂಡತಿಯನ್ನು ಚಿಂತಿಸುವಾಗ ಭಯ, ಗಂಡನನ್ನು ಚಿಂತಿಸುವಾಗ ಭಯ, ಅತ್ತೆ ಮಾವನನ್ನು ನೋಡುವಾಗ ಭಯ ಸ್ವಾಮಿ, ಕುಟುಂಬದ ಸದಸ್ಯರುಗಳ ಮಧ್ಯೆ ಭಯ, ವ್ಯಾಪಾರದಲ್ಲಿ ಭಯ, ಹಣಕಾಸಿನ ವಿಷಯದಲ್ಲಿ ಭಯ, ಪ್ರಾರ್ಥನೆಯಲ್ಲಿಯೂ ಸಹ, ಪ್ರಾರ್ಥನೆಯ ಸಮಯದಲ್ಲಿಯೂ ಭಯ. ಕರುಣಿಸಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಯಿಂದ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ, ನಮ್ಮೆಲ್ಲರನ್ನು ಅಭಿಷೇಕಿಸಿ, ಭಯದಿಂದ ಬಿಡುಗಡೆ ಪಡಿಸಿ, ನಮ್ಮನ್ನು ಕಾದು ಸಂರಕ್ಷಿಸಿ, ಉದ್ಧರಿಸಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯಾದ ದೇವರೇ, ಈ ಬೆಳಗಿನ ವೇಳೆಯಲ್ಲಿ ಸ್ವಾಮಿ, ನಾವು ಈ ಸುಪ್ರಭಾತ ಭಾರತ ದೇಶದಲ್ಲಿರುವಂತವರಿಗಾಗಿ ಅಪ್ಪ ಪ್ರಾರ್ಥಿಸುವ ವರವನ್ನು ನಮಗೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ದೇವ, ಎಲ್ಲಿ ನೋಡಿದರೂ ಭಯ ಸ್ವಾಮಿ,
ಅಪ್ಪ ಎಲ್ಲಿ ನೋಡಿದರು ಸ್ವಾಮಿ ಭಯ ಭಯ ಭಯ, ಒಂದು ರೀತಿಯಲ್ಲಿ ಭಯದ ಎಲ್ಲರ ಹೃದಯದಲ್ಲಿ ಭಯ ಉಂಟಾಗುತ್ತದೆ ಸ್ವಾಮಿ. ಅಪ್ಪ ತಂದೆ ಆದ ದೇವರೇ, ಆ ಭಯವನ್ನು ಓದಿಸಲು ಸ್ವಾಮಿ ಯೇಸುವೆ ನಿಮ್ಮ ಪವಿತ್ರಾತ್ಮರ ವರವನ್ನು ಒಬ್ಬೊಬ್ಬರಿಗೂ ಕೊಡಿರಿ ಸ್ವಾಮಿ. ಅಪ್ಪ ಯಾವ ಭಯದಲ್ಲೂ ನಾವಿಲ್ಲದಂತೆ ಸ್ವಾಮಿ ಧೈರ್ಯದಲ್ಲಿ ಬಾಳುವಂತ ಕೃಪಾವರವನ್ನು ನೀಡಿರಿ ಸ್ವಾಮಿ. ಹೌದು ದೇವ, ಸುವಾರ್ತೆ ಸಾರಲು ಸ್ವಾಮಿ ತುಂಬಾ ಭಯವಾಗುತ್ತದೆ ಸ್ವಾಮಿ. ಏಕೆಂದರೆ ಸ್ವಾಮಿ ಸುವಾರ್ತೆ ಸಾರುವರು ದೇವರ ಮಕ್ಕಳು ಸ್ವಾಮಿ. ಅಪ್ಪ ಅವರದಲ್ಲಿ ಭಯ ಇಲ್ಲದಂತೆ ಅಪ್ಪ ಅವರಿಗೆ ಒಳ್ಳೆ ಧೈರ್ಯವನ್ನು ಕೊಡಿರಿ ಸ್ವಾಮಿ. ಅಪ್ಪ ನಿಮ್ಮ ಪವಿತ್ರಾತ್ಮರ ಶಕ್ತಿಯನ್ನು ನೀಡಿರಿ ದೇವ. ಅಪ್ಪ ಯೇಸುವೆ, ನೀವಿರೋ ಕಡೆ ಸ್ವಾಮಿ ಯೇಸುವೆ, ಅಪ್ಪ ನಿಮ್ಮ ಪವಿತ್ರಾತ್ಮರು ಇರುವ ಕಡೆ ಯಾವ ಭಯವೂ ಇರುವುದಿಲ್ಲ ಯೇಸುವೆ. ನಾವು ಧೈರ್ಯದಿಂದ ಎಲ್ಲ ಸುವಾರ್ತೆಯನ್ನು ಎಲ್ಲರ ಮಕ್ಕಳಿಗಾಗಿ ಸಾರುವಂತೆ ಕೃಪಾವರವನ್ನು ನೀಡಿರಿ ಸ್ವಾಮಿ. ಅಪ್ಪ ನಮ್ಮ ಸ್ವರ್ಗೀಯಾತ್ರ ಕುಟುಂಬಗಳಲ್ಲಿ ಸ್ವಾಮಿ ಯೇಸುವೆ ಭಯದಲ್ಲಿ ನಡುಗುತ್ತಿರುವಂತ ಒಬ್ಬೊಬ್ಬರಿಗೂ ಸ್ವಾಮಿ ನಿಮ್ಮ ಪವಿತ್ರಾತ್ಮರ ಶಕ್ತಿ ವರವನ್ನು ಕೊಡಿರಿ ದೇವ. ಹೌದು ಸ್ವಾಮಿ, ನನ್ನಲ್ಲೂ ಭಯ ಯೇಸುವೆ. ಅಪ್ಪ ನಿಮ್ಮನ್ನು ಒಟ್ಟಿಗೆ ಮಾತನಾಡಲು ಸ್ವಾಮಿ ಅಪ್ಪ ನಾವು ಯೋಗ್ಯರಲ್ಲ ಯೇಸುವೆ. ಅಪ್ಪ ನಾವು ಸ್ವಾಮಿ ಯೇಸುವೆ ಭಯದಿಂದ ಇದ್ದೇವೆ ಯೇಸುವೆ. ನಮ್ಮ ಕುಟುಂಬಗಳಲ್ಲೂ ಸ್ವಾಮಿ ಎಲ್ಲ ಒಂದು ರೀತಿಯಲ್ಲಿ ಭಯದಲ್ಲಿ ಇದ್ದಾರೆ ಸ್ವಾಮಿ. ಅಪ್ಪ ಎಲ್ಲ ಮಕ್ಕಳಿಗೂ ಸ್ವಾಮಿ ನಿಮ್ಮ ಧೈರ್ಯ ಸ್ವಾಂತವನ್ನು ನೀಡಿರಿ ಯೇಸುವೆ. ಅಪ್ಪ ಯೇಸುವೆ, ವಿಶೇಷವಾಗಿ ನಮ್ಮ ಸ್ವರ್ಗೀಯ ಆತ್ಮದ ಅಪ್ಪ ನಮ್ಮ ರಿಜೋರಿಯಾ ಬ್ರದರ ಕುಟುಂಬದಲ್ಲೂ ಸ್ವಾಮಿ, ಅವರ ಮಕ್ಕಳಲ್ಲೂ ಸ್ವಾಮಿ ಅಪ್ಪ ಅವರ ಕುಟುಂಬದಲ್ಲೂ ಭಯ ಇರ್ತದೆ ಅಪ್ಪ. ಆ ಮಗನಿಗೂ ಸ್ವಾಮಿ ಒಳ್ಳೆ ಒಂದು ಧೈರ್ಯವನ್ನು ಕೊಡಿರಿ ಸ್ವಾಮಿ. ಅಪ್ಪ ನಿಮ್ಮ ಒಳ್ಳೆ ಸುವಾರ್ತೆ ಸಾರುವ ಆ ಬ್ರದರನ್ನು ಸ್ವಾಮಿ ನಮ್ಮರೆಲ್ಲರನ್ನು ಸ್ವಾಮಿ ನಿಮ್ಮ ಕಡೆಗೆ ಕರೆದೊಯ್ಯುವ ದಿನನಿತ್ಯವೂ ಸ್ವಾಮಿ ಆ ಮರುದಿನಿಗೆ ಸ್ವಾಮಿ ಯೇಸುವೆ ನಿಮ್ಮ ಪವಿತ್ರಾತ್ಮರ ಶಕ್ತಿ ಧೈರ್ಯ ಅಪ್ಪ ಅವ್ರ ಮಗನಿಗೆ ಕೃಪಾವರವನ್ನು ಕೊಡಿರಿ ದೇವ. ಅಪ್ಪ ಯೇಸುವೆ, ನಮ್ಮ ಎಲ್ಲ ಸ್ವರ್ಗೀಯಾತ್ರೆಯ ಕುಟುಂಬದಲ್ಲಿ ಸ್ವಾಮಿ ಯೇಸುವೆ ಸದಾ ದಿನವೂ ಬೆಳಿಗ್ಗೆ ಜಾವದಲ್ಲಿ ಎದ್ದು ನಿಮ್ಮಲ್ಲಿ ಪ್ರಾರ್ಥಿಸುವ ಧೈರ್ಯ ವರವನ್ನು ಕೊಡಿರಿ ಸ್ವಾಮಿ. ಅಪ್ಪ ಯಾವಾಗಲೂ ಸ್ವಾಮಿ ನಿಮ್ಮೊಟ್ಟಿಗೆ ಸ್ವಾಮಿ ಈ ಪ್ರಪಂಚದ ಭೂಲೋಕದಕ್ಕೆ ಒಂದೊಂದು ಕಡೆಗೂ ಸ್ವಾಮಿ ಸುವಾರ್ತೆ ಸಾರುವ ಮಕ್ಕಳಾಗುವಂತೆ ಸ್ವಾಮಿ ಅಪ್ಪ ನಮ್ಮಲ್ಲಿ ಧೈರ್ಯವನ್ನು ಕೊಡಿರಿ ಇಸುವೆ. ಅಮ್ಮ ಪರಿಶುದ್ಧ ಪೂಜೆ ಮಾತೆ ಮರಿಯಮ್ಮನವರೇ, ಆ ಭಯದಲ್ಲಿ ನರಳುತ್ತಿರುವಂತ ಒಂದೊಂದು ಮಕ್ಕಳಿಗೂ ತಾಯಿ ನಿಮ್ಮ ಮಗನಲ್ಲಿ ದಿನನಿತ್ಯವೂ ಪ್ರಾರ್ಥಿಸಿ ನಮಗಾಗಿ ಪ್ರಾರ್ಥಿಸಿ ಅಮ್ಮ ಎಲ್ಲ ಧೈರ್ಯವನ್ನು ಕೊಡುವಂತ ಮಕ್ಕಳಾಗುವಂತೆ ನಾವು ಸ್ವಾಮಿ ಯೇಸುವೆ ಯಾವಾಗಲೂ ಪ್ರಾರ್ಥಿಸುವ ಮಕ್ಕಳಾಗುವಂತೆ ನಮಗಾಗಿ ಮಧ್ಯಸ್ಥೆಯಲ್ಲಿ ಪ್ರಾರ್ಥಿಸಿ ಪಡೆದುಕೊಡಿರಿ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವದ ಹೊಡೆಯನೇ ಆಮೇನ್. ಜೀವದ ಹೊಡೆಯನೇ ಆಮೇನ್. ಜೀವದ ಹೊಡೆಯನೇ ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಮೇರಿ ಅಪ್ಪ ತಂದೆಗೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾಳುವೆ ಸ್ತೋತ್ರ. ಅಪ್ಪ ತಂದೆಯೇ, ಬೆಳಗಿನ ಜಾವವನ್ನು ನಮಗೆ ನೀಡದಕ್ಕಾಗಿ ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ನಿನ್ನ ನಾಮಸ್ಮರಣೆಯನ್ನು ಮಾಡಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಆರಾಧಿಸಲು ನನ್ನನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ಈ ಸ್ವರ್ಗೀಯ ಯಾತ್ರಾತ್ಮಕವನ್ನು ನೀನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ನೀವು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಸದಾ ಕಾಯುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಎಲ್ಲ ಬಂಧನಗಳಿಂದಲೂ ದುಷ್ಟ ಶಕ್ತಿಗಳಿಂದಲೂ ನಮ್ಮನ್ನು ಬಿಡುಗಡೆಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿ ಪ್ರಾರ್ಥಿಸಲು ನಿಮ್ಮ ಪವಿತ್ರಾತ್ಮರಿಂದ ನನ್ನನ್ನು, ನನ್ನ ಸ್ವರ್ಗೀಯ ಯಾತ್ರಾತರಣದ ಪ್ರತಿಯೊಬ್ಬರನ್ನು, ಕುಟುಂಬದ ಎಲ್ಲ ಸದಸ್ಯರನ್ನು ತುಂಬಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ನಿಮ್ಮ ಪವಿತ್ರಾತ್ಮರ ಸಪ್ತ ವರಗಳಿಂದ ನಮ್ಮೆಲ್ಲರನ್ನು ತುಂಬಿಸಿರುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಈ ಸಮಯದಲ್ಲಿ ನೀನು ಪ್ರಾರ್ಥಿಸುವ ಒಂದು ವರವನ್ನು ನೀಡಿದೀಯಾ. ನಾವು ಯಾವ ರೀತಿ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನು ದಿನಂಪ್ರತಿ ನೀನು ಕಲಿಸಿಕೊಡ್ತಾ ಇದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ಅಪ್ಪ ತಂದೆ, ನಮ್ಮೆಲ್ಲರನ್ನು ಸ್ವಾಮಿ
ಈಗ ನಾವು ಪ್ರಾರ್ಥನೆಯಲ್ಲಿ ಒಂದಾಗಿರುವ ನಮ್ಮೆಲ್ಲರನ್ನು ಸ್ವಾಮಿ ನಮ್ಮನ್ನು ಆಶೀರ್ವದಿಸಿರಿ. ನಿಮ್ಮ ಪ್ರೀತಿಯ ವರದಾನಗಳಿಂದ ನಮ್ಮೆಲ್ಲರನ್ನು ತುಂಬಿಸಿರಿ. ಯಾವುದೇ ಬಂಧನ ಇದ್ದರೂ ಸ್ವಾಮಿ ಆ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಬಿಡುಗಡೆದಾಯಕ ಯೇಸುವೆ ನಿಮಗೆ ಸ್ತೋತ್ರ. ಸಮಾಧಾನದ ಪ್ರಭು ಯೇಸುವೆ ಸ್ತೋತ್ರ. ಹೌದು ಸ್ವಾಮಿ, ನಮ್ಮೆಲ್ಲರ ಬಾಳಿನಲ್ಲಿ ಸ್ವಾಮಿ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ಇರುವಂತಹ ಅಸಮಾಧಾನವನ್ನು ಹೋಗಲಾಡಿಸಲು ನೀನು ಬಂದಿದ್ದೀಯ ಸ್ವಾಮಿ. ಸಮಾಧಾನದಿಂದ ಜೀವಿಸುವ ಒಂದು ಕೃಪಾವರವನ್ನು ನೀಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಪ್ರಾರ್ಥಿಸುತ್ತಿರುವ ನಮ್ಮೆಲ್ಲರ ಕುಟುಂಬಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಿದ್ದೇನೆ. ಈ ದಿನಗಳಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ, ಈ ದಿನಗಳಲ್ಲಿ ಸ್ವಾಮಿ ಎಲ್ಲ ಶೋಧನೆಯನ್ನು ಜಯಿಸಲು ಶಕ್ತಿ ನೀಡಿರಿ. ನನ್ನ ಕೇಡುಗಳನ್ನು ರಕ್ಷಿಸಿರಿ. ನನ್ನ ದುಷ್ಟ ಶಕ್ತಿಗಳನ್ನು ಬಿಡುಗಡೆ ಕೊಡಿರಿ. ಸರ್ವ ಆಪತ್ತಿನಿಂದ ನಮಗೆ ರಕ್ಷಣೆ ಕೊಡಿರಿ. ಎಲ್ಲ ಬಲಹೀನತೆಗಳಲ್ಲಿ ನಮಗೆ ಬಲವನ್ನು ಕೊಡಿರಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ರಾಜ. ನಮ್ಮ ತಾಯಿ, ವಿಶ್ವದ ರಾಣಿಯೇ, ಜಪಸರದ ರಾಣಿಯೇ, ನಿನ್ನ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ. ನಮ್ಮ ಪ್ರಾರ್ಥನೆಯನ್ನು ನಿನ್ನ ಮಗನ ಮುಖಾಂತರ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ತಾಯಿ. ಅಮ್ಮ ತಾಯಿ, ನಿಮ್ಮಲ್ಲಿರುವಂತಹ ಕೃಪೆ, ಶಾಂತಿ, ದಯೆ ನಮ್ಮೆಲ್ಲರೊಡನೆ ಇರಲಿ ಎಂದು ನಿನ್ನ ಸುಖ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಸಮುದ್ರ ಮೇಲೆ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಸಮುದ್ರ ಮೇಲೆ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೇ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಉಂಟು, ಭಯವೇ ಇಲ್ಲ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಉಂಟು, ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೇ. ಪರನ ಸೈನ್ಯ ಓಡಿ ಬಂದು ಮುತ್ತಿಕೊಂಡರು ದಾರಿ ತೋರಲು ಯೇಸು ಉಂಟು, ಭಯವೇ ಇಲ್ಲ. ಫರೋನ ಸೈನ್ಯ ಓಡಿ ಬಂದು ಮುತ್ತಿಕೊಂಡರು ದಾರಿ ತೋರಲು ಯೇಸು ಉಂಟು, ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ,
ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೆ. ಸಮುದ್ರ ಮೇಲೆ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಸ್ತುತಿಸೋಣ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಪ್ರಭುವನ್ನು ಆರಾಧಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಹಲ 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 ಹಲ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಲ 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 ಹಲ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಮಹಿಮೆ, ಯೇಸುವೇ ನಮನ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ರಾಜಾಧಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ. ಯೇಸುವೇ, 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 ಯೇಸುವೇ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಆರಾಧನೆ, 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 ಆರಾಧನೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆ. ಓ ಯೇಸುದೇವರೇ, 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 ಓ ಯೇಸುದೇವರೇ, ಯೇಸುದೇವರೇ, ಯೇಸುದೇವರೇ. ಓ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ರಬಿ, 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 ರಬಿ. ಓ ನನ್ನ ದೇವರೇ, ಓ ನನ್ನ ದೇವರೇ. ಓ ಶರೂಬಿಯಾನಿಯಾನಿಯ ಸ್ತ್ರಾಲಿಯಾನಿಯಾಲಿಯ. ಓ ಶರೂಬಿಯಾನಿಯಾನಿಯ ಸ್ತ್ರಾಲಿಯಾನಿಯಾಲಿಯ. ಓ ಶರೂಬಿಯಾನಿಯಾನಿಯ ಅಸ್ತ್ರಾಲಿಯಾನಿಯಾಲಿಯ. ಓ ಶರೂಬಿಯಾಲಿಯಾನಿಯ ಸ್ತ್ರಾಲಿಯಾನಿಯಾಲಿಯ. ಓ ಶರೂಬಿಯಾಲಿಯಾನಿಯ ಸ್ತ್ರಾಲಿಯಾನಿಯಾಲಿಯ. ಓ ಎಲ್ಲ ಕೈಯೆಲ್ಲ 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 ಮೈಯೆಲ್ಲ ಲಲಲಲಲಲಲಲಲ. ಓ ಎಲ್ಲ ಕೈಯೆಲ್ಲ 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 ಮೈಯೆಲ್ಲ ಲಲಲಲಲಲಲಲಲಲಲಲಲ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ. ಓ ಶರರ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 ರ
ಬಿರಿ 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 ಯೇಸುವೆ ಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಮಹಿಮೆಪಡಿಸುತ್ತೇನೆ.
ಯೇಸುವೆ ನಿಮಗೆ ಮೇಲೆ ಸ್ತೋತ್ರವನ್ನು ಮಾಡುತ್ತೇವೆ. ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಅಪ್ಪ ತಂದೆಯೇ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, 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 ವಂದನೆ. ಆರಾಧನೆ, 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 ಆರಾಧನೆ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಯೇಸುವೆ ನಿಮಗೆ ಸ್ತೋತ್ರವು, ಆರಾಧನೆ, ಮಹಿಮೆ ಸ್ವಾಮಿ. ಜೀವಂತ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ದಿನನಿತ್ಯವೂ ನಮ್ಮನ್ನು ಕಾಯುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ಯೇಸುವೆ, 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 ನಮ್ಮ ಋಣಗಳನ್ನು ತೊರೆಯಿರಿ ಸ್ವಾಮಿ. ನಾವು ಬಲವಾಗಿ ಪ್ರಾರ್ಥಿಸುವಂತೆ, ಬಲವಾಗಿ ಸ್ತುತಿಸುವಂತೆ ಮಾಡಿರಿ ಸ್ವಾಮಿ. ಸ್ತುತಿಗಳ ಮಧ್ಯೆ ವಾಸ ಮಾಡುತ್ತಿರುವಂತಹ, ಸ್ತುತಿಗಳ ಸಿಂಹಾಸನದಲ್ಲಿ ಕುಳಿತಿರುವ ನಿಮ್ಮ ಮುಂದೆ ಸ್ತುತಿಸುವ ಈ ನಮ್ಮ ಸ್ತುತಿ ಬಲಿಗಳಿಂದ ನಮ್ಮ ಬಲಹೀನತೆಗಳನ್ನ, ಭಯಗಳನ್ನ ತೆಗೆದು ಹಾಕಿರಿ, ತೆಗೆದು ನಾಶ ಮಾಡಿರಿ. ನಮ್ಮ ಪವಿತ್ರಾತ್ಮರ ಸುಟ್ಟು ಭಸ್ಮ ಮಾಡಿರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ, ಎಲ್ಲ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಿಗಾಗಿ ಸ್ತೋತ್ರ, ಎಲ್ಲ ಶುಶ್ರೂಷಕರಿಗಾಗಿ ಸ್ತೋತ್ರ, ಎಲ್ಲ ಪುಸ್ತಕಗಳಿಗಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಯೇಸುವೆ ಭಾರದಿಂದ, ವಿಶ್ವಾಸದಿಂದ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಕ್ಷಣದಲ್ಲಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Hallelujah, hallelujah, hallelujah. Hallelujah, 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 hallelujah. ಯೇಸುವೇ, 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 ಯೇಸುವೇ. ನನ್ನ ಕರ್ತರೇ, ನನ್ನ ಪ್ರಭುವೇ, ನಿಮಗೆ ಸ್ತೋತ್ರ. ಸ್ತೋತ್ರ ತಂದೆ ದೇವರೇ, ಸ್ತೋತ್ರ ಯೇಸು ಸ್ವಾಮಿ, ಸ್ತೋತ್ರ ಪವಿತ್ರ ಆತ್ಮರೇ, ಸ್ತೋತ್ರ ನಿಮಗೆ ತ್ರಿಯೇಕ ದೇವರೇ. Hallelujah, 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 hallelujah. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಮ್ಮ ಪ್ರೀತಿಯ ತಂದೆಯೇ, ಎಲ್ಲರನ್ನು ರಕ್ಷಿಸಿ ಕಾಪಾಡುವ ನನ್ನ ಪ್ರೀತಿ ದೇವನೇ, ಅವ್ರನ್ನ ಸ್ತೋತ್ರ ತಂದೆ, ಆರಾಧನೆ ಮಹಿಮೆ ತಂದೆ. ಹೌದು ತಂದೆ, ಇವತ್ತು ನಾವೆಲ್ಲ ಭಯಪಡುವುದಕ್ಕಾಗಿ ಬೇಡುತ್ತಿದ್ದೇವೆ ತಂದೆ. ಹೌದು ತಂದೆ, ಎಷ್ಟೋ ವಿಷಯಗಳಲ್ಲಿ ಭಯಪಡುತ್ತಿದ್ದೇವೆ ತಂದೆ. ಪ್ರಪಂಚದಲ್ಲಿ ಎಷ್ಟು ಕಷ್ಟಗಳು, ಸುಖಗಳು, ದುಃಖಗಳು ಎಲ್ಲ ಬರ್ತಂದೆ. ಆದ್ರೆ ಪ್ರತಿ ಒಂದರಲ್ಲೂ ದುಃಖ ಪಡ್ತಾ ಇದ್ದೀವಿ ತಂದೆ. ನಾವು ತಿನ್ಬೇಕಾದ್ರೆ ಹುಷಾರಿಲ್ಲದೆ ತಿನ್ಬೇಕಾದ್ರೆ ಏನಾಗ್ಬಿಡ್ತು ಅಂತ ಭಯ. ಇನ್ನೊಂದಲ್ಲಿ ತುಂಬಾ ನಿದ್ದೆ ಮಾಡಿದ್ರೆ ಅಯ್ಯೋ ತುಂಬಾ ನಿದ್ದೆ ಮಾಡ್ಬಿಟ್ಟೆ ಏನಾಗುತ್ತೋ ಅನ್ನೋದು ಭಯ. ಮತ್ತೆ ಏನೇ ಕೆಲಸ ಮಾಡಿದ್ರೆ ಭಯ. ನೋಡಿ, ಪ್ರಪಂಚ ಮನ್ಗೋಗುತ್ತೆ ಅನ್ನೋದು ಭಯದಲ್ಲೇ ಕಾಲ ತಳ್ತಾ ಇದೀವಿ ತಂದೆ. ಹೌದು, ಎಷ್ಟೋ ಜನ ಹೋದ್ರು, ನಾನು ಎಲ್ಲಿ ಹೊರಟೋಗ್ಬಿಡ್ತೀನಿ, ನನ್ನ ಕುಟುಂಬ ಎಲ್ಲಿ ಹೋಗುತ್ತೆ ಅಂತ ಭಯ. ಒಳ್ಳೆ ಬಟ್ಟೆ ಒಳ್ಳೆ ಬಟ್ಟೆ ಆಗಿದೆ ದೃಷ್ಟಿಯಾಗಿ ನಮಗ್ ಹುಷಾರ್ ಏನಾದ್ರು ಆಗುತ್ತೆ ಭಯ. ಆತರ ಪ್ರತಿ ಒಂದು ವಿಷಯದಲ್ಲೂ ಭಯವಾಗಿದೆ ತಂದೆ. ನಮ್ಮ ಜೀವನ ಈ ಭಯದಲ್ಲೇ ನಡೆಯುತ್ತದೆ ತಂದೆ. ನಮ್ಮ ಮೈಂಡ್ ಫ್ರೀ ಆಗಿರುವಂತ ಆಗದೇ ಇಲ್ಲ ತಂದೆ. ಭಯವೇ ನಮ್ ದೊಡ್ಡದಾಗಿದೆ ತಂದೆ. ನಾವು ಕೆಲಸ ಮಾಡ್ಬೇಕಾದ್ರೆ, ಕೆಲಸದಲ್ಲಿ ಇರ್ಬೇಕಂದ್ರೆ ಅದು ಭಯ ಏನಾಗುತ್ತೋ, ಬಂದವ್ರು ಏನ್ ಬೈತಾರೇನೋ, ಮ್ಯಾನೇಜರ್ ಏನ್ ಬೈತಾರೋ, ನನ್ನ ತಂದೆ ತಾಯಿ ಏನ್ ಬೈತಾರೋ, ಪ್ರತಿ ಒಂದರಲ್ಲೂ ಭಯವಾಗಿದೆ ಅಂತ ನಮ್ಮ ಜೀವನ. ಅಪ್ಪ, ನಮ್ಮ ಪ್ರೀತಿ ತಂದೆಯೇ, ಈ ನಮ್ಮ ಜೀವನ ಇದ್ದ ಭಯದಲ್ಲೇ ನಡ್ಕೊಂಡ್ರೆ ನಾವು ಬದುಕೊಳ್ಳಿ ಹೀಗೆ ತಂದೆಯೇ. ಆ ಭಯದಲ್ಲಿ ನಾವು ದಿನವನ್ನು ಸಾಳ್ತಾ ಇದ್ದೀವಿ ತಂದೆಯೇ. ಅಪ್ಪ, ನಮ್ಮ ಪ್ರೀತಿ ದೇಶವೇ, ನಮ್ಮ ರಾಜನೇ, ನಮಗೆ ಧೈರ್ಯವನ್ನು ಕೊಡುವ ನೀವಾಗಿದೆ ತಂದೆಯೇ. ಅಪ್ಪ,
ನಾವು ಒಂದು ದಿನದನ್ನು ನಡಿಬೇಕಂದ್ರೆ ತುಂಬಾ ಕಷ್ಟವಿದೆ ತಂದೆ. ಆದ್ದರಿಂದ ನಮಗೆ ಪವಿತ್ರ ಆತ್ಮನೆಯನ್ನು ಕೊಟ್ಟು ತಂದೆ, ಪವಿತ್ರ ಆತ್ಮನ ಜೊತೆಲಿ ಇದ್ದು ಧೈರ್ಯವನ್ನು ಕೊಡು ತಂದೆ. ಯಾವ ಕೆಲಸದಲ್ಲಿ ಭಯ ಪಡಬೇಕು, ಯಾವ್ದು ಧೈರ್ಯವಾಗಿ ಎದುರಿಸಬೇಕು ಅನ್ನೋ ಧೈರ್ಯವನ್ನು ಕೊಡುವ ಆತ್ಮ ನೀವಾಗಿದ್ದೀರಿ ತಂದೆ. ಪವಿತ್ರ ಆತ್ಮ, ನಾವು ಏನೇ ಒಂದು ಕೆಲಸ ಮಾಡಿದ್ರು ನೀವು ಇಷ್ಟಪಟ್ಟಂತೆ ನಾವು ಇರುವಂತೆ ಮಾಡಿ ತಂದೆ. ಆತ್ಮರೇ, ನಮಗೆ ಸಹಾಯವನ್ನು ಮಾಡಿ ತಂದೆ. ಎಲ್ಲದಕ್ಕೂ ಭಯ ಕೂತ್ರೆ ಆಗಲ್ಲ ತಂದೆ, ಕಷ್ಟ ಆಗುತ್ತಂದೆ. ಭಯ ಬೇಕು ಜೀವನಕ್ಕೆ, ಆದರೆ ಎಲ್ಲವೂ ಭಯದಲ್ಲೇ ಕೂತ್ರೆ ನಮ್ಮ ಜೀವನ ಸಾಗೋದು ತುಂಬಾ ಕಷ್ಟ ಆಗುತ್ತಂತೆ. ಪವಿತ್ರ ಆತ್ಮನೇ ಸಹಾಯ ಮಾಡಿ ತಂದೆ. ನಾವು ಎಲ್ಲ ಮಕ್ಕಳಿಗೂ ಧೈರ್ಯವನ್ನು ಬೇಕು, ಧೈರ್ಯವಾಗಿ ಇರುವಂತೆ. ಭಯದಲ್ಲಿ ಏನನ್ನ ಭಯ ಪಡಬೇಕು ಅದಲ್ಲೇ ಭಯ ಪಡುವಂತ ಧೈರ್ಯವನ್ನು ಕೊಡು ತಂದೆ. ಪವಿತ್ರ ಆತ್ಮನೇ ನಮಗೆ ಸಹಾಯ ಮಾಡಿ ನಮ್ಮನ್ನು ಮುನ್ನಡೆಸು ದೇವನೇ. ಅಪ್ಪ, ನಮಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇಲ್ಲಿ ನಮ್ಮ ಪ್ರೀತಿ ತಂದೆ, ಪಿತನ ಸುತನ ಪವಿತ್ರ ಆತ್ಮ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಸುಂದರವಾದ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟ ಆತನೇ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವಿನ ವಿಶ್ವದಲ್ಲಿ ಭಯಪಡುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೀನಿ ರಾಜ. ಪವಿತ್ರಾತ್ಮರ ಅಭಿಷೇಕದಿಂದ ಸ್ವಾಮಿ ಭಯಪಡುವಂತ ಎಲ್ಲ ಮಕ್ಕಳನ್ನ ಸ್ವಾಮಿ ಶುದ್ಧೀಕರಿಸಿರಿ ರಾಜ. ವಿಶೇಷವಾಗಿ ನನ್ನಲ್ಲಿಯೂ ಒಂದು ರೀತಿಯಲ್ಲಿ ಭಯ ಸ್ವಾಮಿ. ಅಪ್ಪ, ನನ್ನ ಮಕ್ಕಳು ನನ್ನ ಪತಿರುವಂತ ಎಲ್ಲ ಭಯವನ್ನು ಬೆಳಗಿನ ಸಮಯದಲ್ಲಿ ನಕ್ಕರಲ್ಲಿ ಎಪ್ಪಿಸಿಕೊಟ್ಟು, ಈಗ ಸ್ವಾಮಿ ಯೆಶಾಯನ ಗ್ರಂಥ 41ನೇ ವಾಕ್ಯ 10 ನುಡಿದಂತೆ ಭಯಪಡಬೇಡ, ನಾನಿದ್ದೀನಿ ನೊಂದಿಗೆ, ಭಯಭ್ರಾಂತರಾಗಬೇಡ, ನಾನೇ ದೇವರು ನಿನಗೆ ಎಂದು ಹೇಳಿದಿಲ್ಲ ಸ್ವಾಮಿ. ಆ ವಾಕ್ಯದ ಪ್ರಸನ್ನತೆ ಬೆಳಗಿನ ಸಮಯದ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ ರಾಜ್ಯ. ವಿಶೇಷವಾಗಿ ನನ್ನ ಪ್ರಾರ್ಥನಾ ತಳದಲ್ಲಿರುವಂತ ನನ್ನ ಸಹೋದರರಿರುವ ಕಾಡುವಂತ ಎಲ್ಲ ಭಯಗಳನ್ನ ಸ್ವಾಮಿ ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ್ಯ. ವಿಶೇಷವಾಗಿ ಕುಟುಂಬ ಜೀವಿತದಲ್ಲಿ ಪತ್ನಿಯಲ್ಲಿರುವಂತ ಭಯ, ಪತಿಯೊಂದಿಗೆ ಮಾತನಾಡಲು ಸಹ ಪತ್ನಿಗೆ ಭಯ, ತನ್ನ ಗಂಡನ ಕುಡಿತ ಅಭ್ಯಾಸದಿಂದ ಎಲ್ಲಿ ಬಂದು ಒಡೆದು ಬಡೆದು ಜಗಳವಾಡುತ್ತಾರೋ ಎಂಬ ಭಯದಿಂದ ತನ್ನ ಪತ್ನಿಯ ಮೌನವನ್ನು ಕರಲಿ ಎಪ್ಪಿಸಿಕೊಡ್ತೇನೆ ಸ್ವಾಮಿ. ಆ ಮಗಳಿಗೆ ಆ ಭಯದಿಂದ ಬಿಡುಗಡೆಯನ್ನು ನೀಡು ರಾಜ್ಯ. ತನ್ನ ಪತ್ನಿಯ ವಾಚಾಳ ಹೆಂಡತಿಯಿಂದ ಸ್ವಾಮಿ ಪತಿಗೆ ಮಾತನಾಡಲಾಗದೆ ಎಲ್ಲವನ್ನು ತಾನೇ ಸಹಿಸಿಕೊಂಡು ನೊಂದುಕೊಳ್ಳುವಂತಹ ಆ ಭಯದಿಂದ ಆ ಮಗನು ಪಡುತ್ತಿರುವಂತಹ ವೇದನೆಯನ್ನು ಕಲೆಪ್ಪಿಸಿಕೊಡ್ತೇನೆ ಸ್ವಾಮಿ. ಆ ಮಗನಿಗೆ ಬೇಕಾದಂತಹ ಸ್ಥೈರ್ಯವನ್ನು ಅನುಗ್ರಹಿಸಿಕೊಡು ರಾಜ್ಯ. ಮಕ್ಕಳಿಂದ ತಂದೆ ತಾಯಿಗಳಿಗೆ ಭಯ ಸ್ವಾಮಿ. ತನ್ನ ಮಕ್ಕಳು ಕೆಟ್ಟ ದಾರಿಯಲ್ಲಿ ಇಳಿದು ಎಲ್ಲಿ ಕುಟುಂಬ ಜೀವಿತದಲ್ಲಿ ಏನು ನಷ್ಟ ಸಂಭವಿಸುತ್ತದೋ ಎಂಬ ಭಯ ರಾಜ್ಯ. ಆ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಅನೇಕ ಮಕ್ಕಳು ತಂದೆ ತಾಯಿಯನ್ನು ಕಂಡರೆ ಭಯ, ಆ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ದಯಪಾಲಿಸಿಕೊಟ್ಟು ಆ ಭಯದಿಂದ ಬಿಡುಗಡೆಯನ್ನು ನೀಡು ಸ್ವಾಮಿ. ಅಪಾಯಿಸುವೆ ಸೈತನ ತರುವಂತಹ ಈ ಭಯ ಎಂಬ ಕುತಂತ್ರದಿಂದ ರಾಜ್ಯಾಧಿರಾಜನೇ ಪ್ರಾರ್ಥಿಸಲು ಸಹ ಸಾಧ್ಯವಿಲ್ಲದೆ ನಿನ್ನ ವಾಕ್ಯವನ್ನು ಓದಲು ಅಪಾಯಿಸುವೆ, ಪ್ರತಿಯೊಬ್ಬರಿಗೆ ಶುಭ ಸಂದೇಶವನ್ನು ಬೋಧಿಸಲು ಸಹ ಭಯ ರಾಜ್ಯ. ಇಂತಹ ಎಲ್ಲ ಪ್ರಾರ್ಥನೆಗೆ ಅಡ್ಡಿ ಮಾಡುವಂತ ಎಲ್ಲ ಭಯಗಳಿಂದ ಬಿಡುಗಡೆಯನ್ನು ನೀಡು ಸ್ವಾಮಿ. ವಿಶೇಷವಾಗಿ ಗುರುಗಳಲ್ಲಿ, ಕನ್ಯಾಸ್ತ್ರೀಗಳಲ್ಲಿ, ಸಭಾ ಪಾಲಕರು, ಪಾರ್ಷಸ್ಗಳು, ಈಗ ಸ್ವಾಮಿ ಶುಭ ಸಂದೇಶ ಸಾರುವವರು, ಧರ್ಮಾಧ್ಯಕ್ಷರಲ್ಲಿರುವಂತಹ ಎಲ್ಲಾ ಭಯವನ್ನು ಸ್ವಾಮಿ ನಿನ್ನ ಕರಳು ಎಪ್ಪಿಸಿಕೊಡ್ತೇನೆ ರಾಜ್ಯ. ಪ್ರತಿಯೊಬ್ಬರಿಗೂ ಭಯದಿಂದ ಬಿಡುಗಡೆಯನ್ನು ನೀಡು ಸ್ವಾಮಿ. ಅಪಾಯಿಸಿ ಅದೇ ರೀತಿಯಲ್ಲಿ ವಿಶೇಷವಾಗಿ ಯುವತಿಯರಲ್ಲಿ ಭಯ ರಾಜ್ಯ. ಪರೀಕ್ಷೆಯಲ್ಲಿ ಫೇಲ್ ಆಗುತ್ತೇನೆ ಎಂಬ ಭಯ ಸ್ವಾಮಿ. ಆ ಮಕ್ಕಳಿಗೆ ಬಿಡುಗಡೆಯನ್ನು ನೀಡು ರಾಜ್ಯ. ಪ್ರಯಾಣ ಮಾಡುವಾಗ ಭಯ, ಎಲ್ಲಿ ದುರ್ಮರಣ ಸಂಭವಿಸುತ್ತದೋ ಎಂಬ ಭಯ ಸ್ವಾಮಿ. ಇವ ಪ್ರಕೃತಿ ವಿಕೋಪಗಳು ಎಲ್ಲಿ ತುತ್ತಾಗಿ ನಾವು ಸಹ ಪ್ರಾಣವನ್ನು ಕಳೆದುಕೊಳ್ಳುತ್ತೇವೆ ಎಂಬ ಭಯ ರಾಜ್ಯ. ಅನೇಕ ಮಕ್ಕಳಿಗೆ ರೋಗ ಬಂದಾಗ ಎಲ್ಲಿ ಸಾವು ಸಂಭವಿಸುತ್ತದೋ ಎಂಬ ಭಯ ರಾಜ್ಯ. ವೃದ್ಧರಲ್ಲಿ ಸ್ವಾಮಿ, ವಯಸ್ಸಾದವರಲ್ಲಿ ನಮ್ಮನ್ನು ಯಾರು ನೋಡಿಕೊಳ್ಳುವುದಿಲ್ಲ, ನಾವು ಅನಾಥರಾಗಿ ಬಿಡುತ್ತೇವೆ, ನಮಗೆ ಸೇವೆ ಮಾಡುವವರು ಇಲ್ಲ ಎಂಬ ಭಯ ರಾಜ್ಯ. ಅಪಾಯಿಸಿ ಈ ರೀತಿ ಕಾಡುತ್ತಿರುವಂತ ಎಲ್ಲ ಭಯದಿಂದ ಬಿಡುಗಡೆಯನ್ನು ನೀಡು ಸ್ವಾಮಿ. ವಿಶೇಷವಾಗಿ ಆಳುವವರಲ್ಲಿ, ಅಧಿಕಾರಿಗಳಲ್ಲಿ ಅಪಾಯಿಸುವ ಭಯದಿಂದ ಬಿಡುಗಡೆ ನೀಡು ರಾಜ್ಯ. ಪೊಲೀಸ್ ಅಧಿಕಾರಿಗಳನ್ನು ಕಂಡಾಗ ಭಯ, ಕಳ್ಳ ಕಾಕರನ್ನು ಕಂಡಾಗ ಭಯ ಸ್ವಾಮಿ. ಈ ರೀತಿ ಇರುವಂತಹ ಈಗ ಸ್ವಾಮಿ ಕೆಟ್ಟ ಕನಸುಗಳು ಬಂದಾಗ ಭಯ, ಕನಸಿನಲ್ಲಿ ಬಂದದ್ದು ನಿಜವಾಗುತ್ತದೋ ಎಂಬ ಭಯ ರಾಜ್ಯ. ಅಪಾಯಿಸಿ ವಿಶೇಷವಾಗಿ ಎಲ್ಲದಕ್ಕೂ ಭಯಪಡುತ್ತೇವೆ ರಾಜ್ಯ. ಆದರೆ ಪಾಪ ಮಾಡುವಾಗ ಭಯವಿಲ್ಲ ಸ್ವಾಮಿ. ಅಪ್ಪ, ಈಗ ನನಗೆ ದೇವರು ನೋಡುತ್ತಾರೆ, ನಾನು ಪಾಪ ಮಾಡುವುದನ್ನು ಅವರು ಅರಿತುಕೊಳ್ಳುತ್ತಾರೆ ಎಂಬ ಭಯವಿಲ್ಲದೆ ಲೌಕಿಕವಾದ ಚಿಂತೆಗಳಲ್ಲಿ ಮಾತ್ರ ಭಯಪಡುತ್ತೇವೆ ಸ್ವಾಮಿ. ಆದರೆ ನನ್ನ ದೇವರು ನೋಡುತ್ತಾರೆ, ನಾನು ಪಾಪದಿಂದ ಜೀವಿಸುತ್ತಿದ್ದೇನೆ ಎಂಬ ಭಯವಿಲ್ಲದಿರುವಂತಹ ಎಲ್ಲ ಮಕ್ಕಳಿಗೂ ಸ್ವಾಮಿ ನಿನ್ನನ್ನು ನೋಡಿ ನಿನ್ನನ್ನು ಅರಿತುಕೊಳ್ಳುವಂತಹ
ಭಯವನ್ನು ದಯಪಾಲಿಸಿಕೊಡಿರಿ. ಪವಿತ್ರಾತ್ಮರ ಪ್ರೇರಣೆಯಿಂದ ಮಕ್ಕಳಿಗೆ ಭಯದಿಂದ ಬಿಡುಗಡೆಯನ್ನು ನೀಡಿ ಎಂದು ಅಮ್ಮ ಪರಿಶುದ್ಧ ಪೂಜ್ಯ ಕನ್ಯಾ ಮರಿಯಮ್ಮನಲ್ಲಿ ಸಕಲ ಸೌಭಾಗ್ಯಗಳ ರಾಣಿಯೇ, ಪ್ರತಿಯೊಂದು ನೀವು ಭಯವನ್ನು ಜಯಿಸುವಂತ ತಾಯಿಯಾಗಿದ್ದೀರಾ. ನಾವು ಸಹ ಎಲ್ಲ ಭಯದಿಂದ ಬಿಡುಗಡೆಯನ್ನು ನೀಡಿ ಆ ನಿಮ್ಮ ಪರಿಶುದ್ಧ ಮಗನನ್ನು ನೋಡುವಂತಹ ಕರುಣೆಯನ್ನು ನಮಗೆ ದಯಪಾಲಿಸಿಕೊಡಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸಿದೆಲ್ಲವನ್ನು ಪಡೆದುಕೊಂಡಿದ್ದೀನಿ ನನ್ನ ಪ್ರೀತಿ ಜೀವನದ ಒಡೆಯನೇ. ಆಮೇನ್ ಆಮೇನ್ ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಅಪ್ಪ ತಂದೆಯೇ, ಈ ಸಮಯದಲ್ಲಿ ಸ್ವಾಮಿ ಭಯದಿಂದ ಕೂಡಿರುವುದಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಭಯವು ಸೈತಾನನ ಒಂದು ಕ್ರಿಯೆ ಆಗಿದೆ ಸ್ವಾಮಿ. ಭಯದಿಂದ ಕೂಡಿರುವ ಸ್ವಾಮಿ ಎಲ್ಲರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಈ ಭಯವನ್ನು ಸ್ವಾಮಿ ಹೋಗಲಾಡಿಸುವಂತಹ ರಾಜನು ನೀನು ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಪವಿತ್ರವಾದ ಕರಗಳಿಗೆ ಎಲ್ಲರನ್ನು ಸ್ವಾಮಿ ಭಯದಿಂದ ಕೂಡಿರುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ಎಷ್ಟೋ ಮಂದಿಗೆ ಕತ್ತಲೆಯಲ್ಲಿ ಇರುವುದೆಂದರೆ ಭಯ ಸ್ವಾಮಿ. ಕತ್ತಲೆಯಲ್ಲಿ ಸಂಚರಿಸಲು ಭಯ ಸ್ವಾಮಿ. ಕತ್ತಲೆಯಿಂದ ಮನೆಯಿಂದ ಹೊರಗಡೆ ಬರುವುದಕ್ಕೂ ಭಯಪಡುತ್ತಾರೆ ಸ್ವಾಮಿ. ಅಂಥವರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಕುಟುಂಬದಲ್ಲಿ ಸ್ವಾಮಿ ಹಿರಿಯವರನ್ನು ಕಂಡಾಗ ಭಯಪಡುತ್ತಾರೆ ಸ್ವಾಮಿ. ಅಪ್ಪ ತಂದೆಯೇ, ಆ ಭಯವು ಸ್ವಾಮಿ ಹೋಗಲಾಡಿಸುವಂತ ಶಕ್ತಿ ನಿನಗಿದೆ ಸ್ವಾಮಿ. ಅಪ್ಪ ತಂದೆಯೇ, ವಯಸ್ಸಾದ ಮಕ್ಕಳು ಸ್ವಾಮಿ ಹೊರಗಡೆ ಹೋದಾಗ ಮನೆಗೆ ಬರುವ ತನಕ ಭಯದಿಂದ ಕೂಡಿರುತ್ತೇವೆ ಸ್ವಾಮಿ. ಆ ಭಯವನ್ನು ಹೋಗಲಾಡಿಸುವಂತವನು ನೀನು ಸ್ವಾಮಿ. ಎಷ್ಟೋ ಮಂದಿ ಸ್ವಾಮಿ ಮಾರಕವಾದ ರೋಗಗಳಿಗೆ ಎದುರುತ್ತಿದ್ದಾರೆ ಸ್ವಾಮಿ. ಕಿವಿಯಲ್ಲಿ ಕೇಳುವಂತಹ, ಕಣ್ಣಿನಲ್ಲಿ ನೋಡುವಂತಹ ರೋಗಗಳು ಸ್ವಾಮಿ ನಮಗೆಲ್ಲೋ ಬರುತ್ತದೆ ಎಂದು ಅನೇಕರು ಭಯಪಡುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಂದಿ ಪ್ರಯಾಣ ಮಾಡುವಾಗ ಸ್ವಾಮಿ ಎಲ್ಲಿ ಯಾವ ರೀತಿ ಅವಘಡಗಳು ಸಂಭವಿಸುತ್ತವೋ ಎಂದು ಅನೇಕರು ಎದುರುಕೊಂಡು ಪ್ರಯಾಣವನ್ನು ಮಾಡುತ್ತಾರೆ ಸ್ವಾಮಿ. ಅಂಥವರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಮಾರಕ ರೋಗಗಳು ಬಂದಾಗ ಸ್ವಾಮಿ ನಾವೆಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುತ್ತೇವೋ ಎಂದು ಅನೇಕ ಮಂದಿ ಪರಿತಪಿಸುತ್ತಾರೆ ಸ್ವಾಮಿ. ಅಂಥವರನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ. ಕುಟುಂಬಗಳಲ್ಲಿ ಸ್ವಾಮಿ ಒಂದಲ್ಲ ಒಂದು ರೀತಿ ಭಯಗಳು ಇವೆ ಸ್ವಾಮಿ. ಆ ಭಯಗಳನ್ನು ಹೋಗಲಾಡಿಸುವ ಆತನು ನೀನು ಸ್ವಾಮಿ. ಅಪ್ಪ ತಂದೆಯೇ, ನಿನ್ನಲ್ಲಿ ಪ್ರಾರ್ಥಿಸುವ ಮಕ್ಕಳಲ್ಲಿ ಸ್ವಾಮಿ ಭಯವು ಇರಬಾರದು ಸ್ವಾಮಿ. ನೀನು ಎಲ್ಲಿ ಇರುತ್ತೀಯೋ ಸ್ವಾಮಿ, ಯಾರ ಮಧ್ಯದಲ್ಲಿ ಇರುತ್ತೀಯೋ, ಯಾರ ಕುಟುಂಬದಲ್ಲಿ ಇರುತ್ತೀಯೋ ಅಲ್ಲಿ ಭಯವು ಇರುವುದಿಲ್ಲ ಸ್ವಾಮಿ. ನಿನ್ನನ್ನೇ ಆಶ್ರಯಿಸಿಕೊಂಡು ಬಾಳುವಂತಹ ಮಕ್ಕಳ ಮೇಲೆ ಸ್ವಾಮಿ ಇರು ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳು ಸ್ವಾಮಿ ಸಾಲದಿಂದ ಪರಿತಪಿಸಿ ಸ್ವಾಮಿ, ಸಾಲ ಕೊಟ್ಟವರು ಮನೆಗೆ ಬಂದು ಕೇಳಿದಾಗ ಅಯ್ಯೋ ಇವರು ಮನೆ ಬಳಿ ಬಂದು ಕೇಳಿದಾರಲ್ಲ ಎಂದು ಭಯಪಟ್ಟು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಹೋಗುತ್ತಾರೆ ಸ್ವಾಮಿ. ಅಂತವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಗುರುಗಳಲ್ಲಿರುವ, ಕನ್ಯಾಶ್ರೀಗಳಲ್ಲಿರುವ ಸ್ವಾಮಿ ಎಲ್ಲರ ಭಯಗಳನ್ನು ಹೋಗಲಾಡಿಸಿರಿ ಸ್ವಾಮಿ. ಕುಟುಂಬಗಳಲ್ಲಿ ಸ್ವಾಮಿ ಅನೇಕರು ಸ್ವಾಮಿ ಒಂದಲ್ಲ ಒಂದು ರೀತಿ ಭಯದಿಂದ ಇದ್ದಾರೆ ಸ್ವಾಮಿ. ಅವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಮಕ್ಕಳು ಶಾಲೆಗೆ ಹೋದಾಗ ಸ್ವಾಮಿ ಶಿಕ್ಷಕರನ್ನು ಕಂಡಾಗ ಭಯಪಡುತ್ತಾರೆ. ತಮ್ಮ ಗೃಹ ಪಾಠಗಳನ್ನು ಮಾಡದೇ ಇದ್ದಾಗ ಭಯಪಡುತ್ತಾರೆ ಸ್ವಾಮಿ. ಆ ಮಕ್ಕಳಲ್ಲಿರುವ ಭಯಗಳನ್ನು ಹೋಗಲಾಡಿಸಿರಿ ಸ್ವಾಮಿ. ಅಪ್ಪ ತಂದೆ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ನೆರೆಹೊರೆಯವರಲ್ಲಿ, ನಮ್ಮ ಬಂಧು ಮಿತ್ರರಲ್ಲಿ ಇರುವಂತಹ ಎಲ್ಲ ಭಯಗಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆ, ಭಯ ಪಡುವವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಭಯ ಪಡುವಂತ ಪ್ರತಿಯೊಬ್ಬರು ಸ್ವಾಮಿ ನಿನ್ನಲ್ಲಿ ವಿಶ್ವಾಸ ಬಿಟ್ಟು ಬಾಳುವಂತಹ ಮನಸ್ಸನ್ನು ಅವರಿಗೆ ದಯಪಾಲಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುವಾಗ ನಿಮ್ಮ ಪವಿತ್ರಾತ್ಮರ ಅಭಿಷೇಕವು ಈ ಭಯ ಪಡುವವರ ಮೇಲೆ ಹೊನಲಾಗಿ ಹರಿದು ಬರಲಿ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಪರಿಶುದ್ಧ ರಕ್ತದಿಂದ ಅವರ ಅಭ್ಯಂತರಗಳಾಗಲಿ ಸ್ವಾಮಿ. ಎಲ್ಲಾ ಭಯಗಳು ಸ್ವಾಮಿ ಈಗಲೇ ನಿನ್ನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಭಯದಿಂದ ಜೀವಿಸದಂತೆ ನಿರ್ಭಯವಾಗಿ ಜೀವಿಸುವಂತಹ ಮಕ್ಕಳಾಗಿ ಮಾರ್ಪಡಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್.
ಯೇಸುವೆ ಯೇಸುವೆ ಸ್ತೋತ್ರ, ಸ್ತೋತ್ರ, ಯೇಸುವೆ ವಂದನೆ. ಆರಾಧನೆ. ಅಪ್ಪ ತಂದೆ, ಈ ದಿನವನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ಜೀವನ ಎರಡನ್ನು ಕೊಟ್ಟಿದ್ದೀಯ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಭಯಪಡುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಭಯಪಡುತ್ತಾನೆ ಸ್ವಾಮಿ. ಒಂದಲ್ಲ ಒಂದು ರೀತಿ ಭಯಗಳು ಸ್ವಾಮಿ ಅವನನ್ನು ಕಾಡುತ್ತಿರುತ್ತವೆ ಸ್ವಾಮಿ. ಅವರ ಮೇಲೆ ದಯ ತೋರು, ಧೈರ್ಯವನ್ನು ತುಂಬು ತಂದೆಯೇ. ಅಪ್ಪ ತಂದೆಯೇ, ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಮಿ ಒಂದೊಂದಕ್ಕೂ ಭಯಪಡುತ್ತಾನೆ ಸ್ವಾಮಿ. ಆ ಭಯ ಅವನಲ್ಲಿ ಇರಬಾರದು ಸ್ವಾಮಿ. ಧೈರ್ಯ ಕೊಡು ತಂದೆಯೇ. ಅಪ್ಪ ಯೇಸುವೆ, ಯಾವಾಗಲೂ ಧೈರ್ಯ ಕೊಡುವ ಕರ್ತನ ನೀನಾಗಿದ್ದೀಯ ಸ್ವಾಮಿ. ಎಲ್ಲರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅವರ ಮೇಲೆ ಹೇರಾಳವಾದ ವರಪ್ರಸಾದವನ್ನು ಸುರಿಸಿ ಅವರಿಗೆ ಧೈರ್ಯವನ್ನು ತುಂಬು ತಂದೆಯೇ. ಪವಿತ್ರಾತ್ಮರೇ, ಪ್ರತಿಯೊಬ್ಬರಲ್ಲೂ ನೀವು ವಾಸವಾಗಿದ್ದು ಅವರಲ್ಲಿ ಭಯವನ್ನು ಹೋಗಲಾಡಿಸಿ ಅವರ ಇಲ್ಲಿ ಧೈರ್ಯವನ್ನು ತುಂಬು ತಂದೆಯೇ. ಅಪ್ಪ ತಂದೆಯೇ, ವಿಶೇಷವಾಗಿ ತಂದೆಯೇ, ನನ್ನ ಕುಟುಂಬದಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ನನ್ನ ಕುಟುಂಬದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಸಮರ್ಪಿಸುತ್ತೇನೆ. ಅವರಲ್ಲಿರುವ ಭಯವನ್ನು ಹೋಗಲಾಡಿಸು ತಂದೆಯೇ. ನಿನ್ನಲ್ಲಿ ಆಳವಾದ ವಿಶ್ವಾಸ ಊರಿ ಅವರು ನಿನ್ನಲ್ಲಿ ಪ್ರಾರ್ಥಿಸುವಂತ ಮಕ್ಕಳಾಗಬೇಕು ತಂದೆಯೇ. ಅಪ್ಪ ತಂದೆಯೇ, ಅದೇ ರೀತಿ ಧರ್ಮಸಭೆಯಲ್ಲೂ ಸ್ವಾಮಿ ಅವರಿಗೂ ಭಯದಿಂದ ಒಂದಲ್ಲ ಒಂದು ರೀತಿ ಭಯಪಡುತ್ತಿರುತ್ತಾರೆ ಸ್ವಾಮಿ. ಅವರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ. ಅವರ ಮೇಲೂ ನಿನ್ನ ದಯೆಯನ್ನು ತೋರು ತಂದೆಯೇ. ಅಪ್ಪ ಯೇಸುವೆ, ಎಲ್ಲರನ್ನು ಭಯದಿಂದ ನಡುಗುತ್ತಿರುತ್ತಾರೆ ಸ್ವಾಮಿ. ಅವರೆಲ್ಲರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಯೇಸುವೆ. ಯೇಸುವೆ, ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ಅವರಲ್ಲಿ ಧೈರ್ಯವನ್ನು ತುಂಬು ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಜನ ಭಯದಿಂದ ಎಲ್ಲವೂ ಇಟ್ಟುಕೊಂಡು ಭಯದಿಂದ ನಡುಗುತ್ತಿರುತ್ತಾರೆ ಸ್ವಾಮಿ. ಮುಂದೆ ಹೋಗಲು ಅವರಿಗೆ ಧೈರ್ಯ ಇರುವುದಿಲ್ಲ ಸ್ವಾಮಿ. ಹಣ, ಆಸ್ತಿ, ಅಂತಸ್ತು ಪ್ರತಿಯೊಂದು ಇರುತ್ತದೆ ಸ್ವಾಮಿ. ಅದನ್ನು ಉಪಯೋಗಿಸಿಕೊಳ್ಳುವ ಅವರಿಗೆ ಜ್ಞಾನ ಬುದ್ಧಿ ಇರುವುದಿಲ್ಲ ಸ್ವಾಮಿ. ಭಯ ಸ್ವಾಮಿ. ಯಾರು ಬಂದು ಎಲ್ಲಿ ತಗೊಳ್ತಾರೋ ಎಲ್ಲಿ ಹೋಗುತ್ತೋ ಎನ್ನುವ ಭಯದಿಂದ ಕಾಡುತ್ತಿರುತ್ತಾರೆ ಯೇಸುವೆ. ಅಂತವರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಯೇಸುವೆ, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಸ್ವಾಮಿ ನೀನು ಭಯ ಹೋಗಲಾಡಿಸಿ ಧೈರ್ಯವನ್ನು ತುಂಬು ತಂದೆಯೇ. ನನ್ನ ಸ್ವರ್ಗೀಯ ಕುಟುಂಬದಲ್ಲಿರುವ ಪ್ರತಿಯೊಬ್ಬರ ಕುಟುಂಬದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಸ್ವಾಮಿ ಭಯ ಇಲ್ಲದೆ ದಯೆಯನ್ನು ತೋರಿಸು ತಂದೆಯೇ. ಭಯ ಅವರಲ್ಲಿ ಇರಬಾರದು ತಂದೆಯೇ. ಎಲ್ಲಾ ರೀತಿಯಲ್ಲಿ ಅವರು ಪ್ರಾರ್ಥಿಸುವ ಮಕ್ಕಳಾಗುತ್ತಿರುತ್ತಾರೆ ಸ್ವಾಮಿ. ನಾವು ಎಲ್ಲರೂ ಪ್ರಾರ್ಥಿಸುವಾಗ ನಮ್ಮಲ್ಲಿ ಭಯ ಇರಬಾರದು ತಂದೆಯೇ. ಯೇಸುವೆ, ಪ್ರತಿಯೊಬ್ಬರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ವಿಶೇಷವಾಗಿ ನನ್ನನ್ನೇ ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಾಗ ನನ್ನಲ್ಲಿರುವ ಭಯವನ್ನು ಹೋಗಲಾಡಿಸು ತಂದೆಯೇ. ಅಪ್ಪ, ನೀನು ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವ ನಂಬಿಕೆಯಿಂದ ಪ್ರಾರ್ಥಿಸಿದ್ದೇನೆ ಯೇಸುವೆ. ಆಮೆನ್. ವಾಕ್ಯವನ್ನು ಆಲಿಸೋಣ. ಪಿತನೇ, ಸುತನೇ, ಆತ್ಮನೇ, ಅಪ್ಪ ತಂದೆಯೇ, ಸ್ವಾಮಿ, ಭಯ ಪಡುವ ಮನುಷ್ಯರು ನಿಮ್ಮ ಮುಂದೆ ಇದ್ದಾರೆ ತಂದೆಯೇ. ಅಪ್ಪ ತಂದೆಯೇ, ಸ್ವಾಮಿ, ನಮಗೆ ದೊಡ್ಡವರಾಗಿರುವ ವ್ಯಕ್ತಿಗಳನ್ನು ನೋಡಿದರೆ ಭಯ ಪಡುವವರಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಕರ್ತನೆ, ಸ್ವಾಮಿ, ಮಾಟ ಮಂತ್ರ ಮಾಡೋರನ್ನು ನಮಗೆ ಏನಾದ್ರು ಮಾಡಿಬಿಡ್ತಾರ ಅನ್ನುವ ಸ್ಥಿತಿಯಲ್ಲಿ ಜನರು ಭಯಪಡುತ್ತಾರೆ ತಂದೆಯೇ. ಅಪ್ಪ ತಂದೆಯೇ, ಯಾವ್ದಾದ್ರು ರೋಗ ಬಂದಾಗ ಸ್ವಾಮಿ ಭಯ ಪಡುವುದುಂಟು ಸ್ವಾಮಿ. ಅಪ್ಪ ತಂದೆಯೇ, ಜಗಳ ಆಡುವ ಮನುಷ್ಯರನ್ನು ನೋಡಿದಾಗ ಭಯ ಪಡುವುದುಂಟು ಸ್ವಾಮಿ. ಅಪ್ಪ ತಂದೆಯೇ, ಒಬ್ಬ ಹೆಂಡತಿ ಸ್ವಾಮಿ ಗಂಡನು ಬರಲಿಲ್ಲ, ಲೇಟ್ ಆಗಿ ಬಂದರೆ ಭಯ ಪಡುವುದು ಉಂಟು ಸ್ವಾಮಿ. ಅಪ್ಪ ಒಬ್ಬ ಹೆಂಡತಿ, ಅಪ್ಪ ತಂದೆ, ನೀರು ನೋಡಿದರೆ ಭಯ, ಬೆಂಕಿ ನೋಡಿದರೆ ಭಯ ಸ್ವಾಮಿ. ಅಪ್ಪ ತಂದೆ, ದೊಡ್ಡದಾದ ಮಳೆ ನೋಡಿದರೆ ಭಯ ಸ್ವಾಮಿ ಜನರಿಗೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಕರ್ತನೆ, ಜಗಳ ಆಡುವವರನ್ನು ನೋಡಿದರೆ ಭಯ ತಂದೆಯೇ. ಅಪ್ಪ, ಎಲ್ಲಾ ರೀತಿಯಲ್ಲಿ ಭಯ ಪಡುವವರು ಸ್ವಾಮಿ ತುಂಬಾ ಜನರಿದ್ದಾರೆ. ಅಪ್ಪ ತಂದೆಯೇ, ಸ್ವಾಮಿ, ಇನ್ನು ತುಂಬಾ ಅನೇಕ ರೀತಿಯಲ್ಲಿ ಭಯ ಪಡುವವರಿದ್ದಾರೆ. ಅಪ್ಪ ತಂದೆಯೇ, ನಾನು ರೀತಿ ಸ್ವಾಮಿ ಒಂದು ರೀತಿಯಲ್ಲಿ ಜಗಳ ನೋಡಿದರೆ ಭಯ ಪಡ್ತಿದ್ದೆ ಸ್ವಾಮಿ. ಆದರೆ ಈಗ ಹಾಗಾಗೋದೆ ಸ್ವಾಮಿ. ತಂದೆಯೇ, ನೀವು ನನ್ನ ಸಂಗಡ ಇದ್ದುದರಿಂದ ಸ್ವಾಮಿ, ನೀನು ಹೋಗು ಅವರನ್ನು ಮಾತಾಡಿಸುವ ಒಂದು ಅನುಭವ ನನಗಾಗುತ್ತದೆ ತಂದೆಯೇ. ಆ ರೀತಿ ಇರುವ ರೀತಿಯಲ್ಲಿ ಸ್ವಾಮಿ ನಾನು ಭಯ ಪಡೆಯೋದಿಲ್ಲ ತಂದೆಯೇ. ಅಪ್ಪ ತಂದೆಯೇ, ನೀವು ನನ್ನ ಸಂಗಡ ಇದ್ದೀರಾ ಅನ್ನುವ ನಂಬಿಕೆ ನನ್ನಲ್ಲಿದೆ ತಂದೆಯೇ. ಆ ರೀತಿ ಸ್ವಾಮಿ ಭಯ ಪಡುವುದನ್ನು ನನ್ನಿಂದ ಹೋಗಿದೆ ಸ್ವಾಮಿ. ಅಪ್ಪ ತಂದೆ, ಭಯ ಪಡುವ ಜನರ ಮೇಲೆ
ಪವಿತ್ರ ಆತ್ಮರನ್ನು ಹೇರಳವಾಗಿ ಸುರಿಸಿರಿ ಸ್ವಾಮಿ. ಪವಿತ್ರ ಆತ್ಮರ ವಶವಾಗಿ ಎಲ್ಲರೂ ತಂದೆಯೇ ಅವರನ್ನು ಭಯ ಬಿಟ್ಟು ಹೋಗಲಿ ಸ್ವಾಮಿ, ಭಯ ಪಡದಂತೆ ಆಗಲಿ. ಅವರನ್ನು ಮುಟ್ಟಿ ನಿಮ್ಮ ಅಭಿಷೇಕಿಸಿರಿ ಸ್ವಾಮಿ. ಅಪ್ಪ ನಿಮ್ಮಪ್ಪ ಮುದ್ರೆಯನ್ನು ಅವರ ಮೇಲೆ ಒತ್ತಿರಿ ತಂದೆಯೇ. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ಆಮೆನ್. ದೇವರ ವಾಕ್ಯ ಎಜೇಕಿಯೇಲ 36:27. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸುವಂತೆ ಅನುಗ್ರಹಿಸಿ, ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ಕೊಲಸ್ಯ 4:6. ನೀವು ಯಾರು ಯಾರಿಗೆ ಹೇಗೆ ಉತ್ತರಿಸಬೇಕೆಂಬುದನ್ನು ಕಲಿತುಕೊಳ್ಳಿರಿ. ರೋಮ 8:13. ನೀವು ಶರೀರ ಸ್ವಭಾವಕ್ಕೆ ಅನುಗುಣವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಹಬಕ್ಕೂಕ 2:4. ದೇವರೊಂದಿಗೆ ಸತ್ಸಂಬ ಹೊಂದಿರುವ ಸಜ್ಜನನು ವಿಶ್ವಾಸದಿಂದಲೇ ಬಾಳುವನು. ವಿಮೋಚನ ಕಾಂಡ 33:14. ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರುವುದು, ನಾನು ನಿನಗೆ ವಿಶ್ರಾಂತಿ ನೀಡುವೆನು. ಕೊಲಸ್ಯ 3:16. ಕ್ರಿಸ್ತ ಯೇಸುವ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. 1 ಯೋವಾನ 4:8. ಪ್ರೀತಿಸಿದವನು ದೇವರನ್ನು ಬಲ್ಲವನು, ಏಕೆಂದರೆ ದೇವರು ಪ್ರೀತಿಸರುತ್ತಿ. 1 ಪೇತ್ರ 3:15. ಕ್ರಿಸ್ತ ಯೇಸುವನ್ನು ಪ್ರಭುವೆಂದು ನಿಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿರಿ. ಕೀರ್ತನೆ 121:7. ಪ್ರಭು ಕಾಯುವನು, ನಿನ್ನ ಪ್ರಾಣವನ್ನು ಸಕಲ ಕೇಡಿನಿಂದ ಕಾಪಾಡುವನು. 1 ಪೇತ್ರ 3:16. ಕ್ರಿಸ್ತಿಯ ವರ್ತನೆಯನ್ನು ಕಂಡು ರೋಧಿಸಿದವನು ನಿಮ್ಮನ್ನು ನಿಂದಿಸಿದಕ್ಕಾಗಿ ತಾನೇ ನಾಚಿಕೆ ಪಡುವನು. ಯೆಹೋಶುವ 1:7. ಧರ್ಮೋಪದೇಶವನ್ನು ಮಾತ್ರ ಧೈರ್ಯಸ್ಥೈರ್ಯದಿಂದ ಪರಿಪಾಲಿಸು. ಜೆಕರ್ಯ 1:3. ಮರಳಿ ನನಗೆ ಅಭಿಮುಖರಾಗಿರಿ. ತೋಬಿತ 4:5. ಮಗನೇ, ನಿನ್ನ ಜೀವಮಾನ ಕಾಲದಲ್ಲಿ ಸರ್ವೇಶ್ವರನಿಗೆ ಪ್ರಾಮಾಣಿಕನಾಗಿ ನಡೆ. ರೋಮ 12:2. ಪರಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಜ್ಞಾನೋಕ್ತಿ 29:5. ಮಾನವರಿಗೆ ಎದುರಿಗೆ ನಡೆಯುವವನು ಬಲೆಗೆ ಸಿಕ್ಕಿ ಬೀಳುವನು, ಸರ್ವೇಶ್ವರನಲ್ಲಿ ನಂಬಿಕೆ ಇಟ್ಟವನು ಸಂರಕ್ಷಣೆ ಹೊಂದುವನು. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಸೇನೆಗಳ ಒಡೆಯನೇ, ಸರ್ವ ಸೃಷ್ಟಿಯ ಅಧಿಪತಿಯೇ, ನಮ್ಮನ್ನು ಕಾದು ಸದಾ ಸಂರಕ್ಷಿಸುವ ಪರಿಪಾಲಿಸುತ್ತಿರುವ ನನ್ನ ದೇವರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಜೀವ ಸ್ವರೂಪರಾದ ನನ್ನ ದೇವರಾಗಿ, ಪರಿಶುದ್ಧನಾದ ನನ್ನ ಪ್ರಭುವಾಗಿ, ಹಗಲು ರಾತ್ರಿ ನನ್ನನ್ನು ಕಾದು ಸಂರಕ್ಷಿಸಿ, ದಿನನಿತ್ಯದ ನನ್ನ ಅವಶ್ಯಕತೆಗಳನ್ನು ಪೂರೈಸಿ, ಕಣ್ಣಿನ ಮಣಿಯಂತೆ ಕಾಯುತ್ತಿರುವ ನನ್ನ ದೇವರೇ, ನಿಮಗೆ ನಮನ. ಮಾರಕವಾದ ರೋಗಗಳು, ಸೋಂಕುಗಳು ನಮ್ಮ ಮುಂದೆ ಬಂದರೂ ಅವುಗಳೆಲ್ಲವನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ರಕ್ತದಿಂದ ಸಂರಕ್ಷಣೆಯನ್ನು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ನನ್ನ ದೇವರೇ, ಇಡೀ ದೇಶದ ಎಲ್ಲೆಡೆ ವ್ಯಾಪಿಸಲು ಸಿದ್ಧವಿರುವ ಅನೇಕ ಮಾರಕ ರೋಗಗಳನ್ನು ನಿಮ್ಮ ಕರಗಳನ್ನು ಚಾಚಿ ತಡೆಯಿರಿ. ನಿಮ್ಮ ಮಕ್ಕಳ ಆಗಿರುವ ನಮ್ಮೆಲ್ಲರ ಮೇಲೆ ನಿಮ್ಮ ಕೃಪಕಟಾಕ್ಷವು ನೆಲೆಗೊಳ್ಳುವಂತೆ ಮಾಡಿರಿ. ನಿಮ್ಮನ್ನು ಭಿನ್ನಯಿಸುವ ಹಾಗೂ ಭಿನ್ನಯಿಸದೇ ಇರುವ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ನನ್ನ ಮೇಲೆಯೂ ನನ್ನ ಕುಟುಂಬದ ಮೇಲೆಯೂ ಬಂಧು ಬಳಗದವರ ಮೇಲೆಯೂ ನಿಮ್ಮ ಕೃಪೆಯಿಂದ ತುಂಬಿ ಸಂರಕ್ಷಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತುಗಳ ಮಧ್ಯಸ್ಥಿಕೆಯಲ್ಲಿ ಭಿನ್ನಯಿಸೋಣ. ಆ ತಾಯಿಯ ನೆರವಿನಲ್ಲಿ ಒಂದಾಗಿ ಅಮ್ಮ ಬಾಯಿಯಿಂದ ತುಂಬಿದಂತಹ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿ ಎಂದು ನಾವು ಧ್ಯಾನಿಸೋಣ. ಆ ತಾಯಿಯ ಪ್ರಾರ್ಥನೆ ನಮ್ಮೆಲ್ಲರಿಗೂ ಸಂರಕ್ಷಣೆಯಾಗಿದೆ. ಮರಣದ ಭಯವನ್ನು ತೆಗೆದುಹಾಕುವಂತಹ ತಾಯಿ, ಪಾಪದ ಭಯವನ್ನು ತೆಗೆದುಹಾಕುವಂತಹ ತಾಯಿ, ತನ್ನ ಪ್ರಿಯ ಪುತ್ರರಲ್ಲಿ ಬೇಡುವಾಗ ಎಲ್ಲವೂ ನಮ್ಮಿಂದ ದೂರವಾಗುತ್ತದೆ. ನಾವು ಪ್ರಾರ್ಥಿಸೋಣ. ಅಮ್ಮ ಭಯದಲ್ಲಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ನಮ್ಮನ್ನು, ಈ ಲೋಕದ ಸರ್ವ ಜನತೆಯನ್ನು ನಾವು ಸಮರ್ಪಿಸಿ